ವರ್ಷಕ್ಕೆ ಟರ್ನ್ ಓವರ್ ಏನಿದೆ ಸರ್? ಟರ್ನ್ ಓವರ್ ನಮ್ಮದು 3 ರಿಂದ 4 ಕೋಟಿವರೆಗಿದೆ. 4 ಕೋಟಿ ಇದೆ. IT ಕಟ್ತಾ ಇದ್ದೀವಿ, ಅದ್ರ ಬಗ್ಗೆ ಏನು ತಲೆಬಿಸಿಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ. ಈಗ ನಾನು ಅಮೆರಿಕಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಅದನ್ನು. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಉಪಯೋಗಿಸಿ, ನಾವು ರೆಕಮೆಂಡ್ ಮಾಡ್ತೀವಿ. ಮತ್ತು ಇಲ್ಲಿದ್ದ ಐಟಮ್ಸ್ ಎಲ್ಲ ಚೆನ್ನಾಗಿರುತ್ತೆ ಸರ್. ರಿಪ್ಪನ್ಪೇಟೆಯಲ್ಲಿ ಇದು ಹೆಬ್ಬಾರ್ ಪಿಕಲ್ಸ್ ಅಂತ ಹೇಳ್ಬಿಟ್ಟು ಮೊದಲು ಇವ್ರದ್ದು ಗಣೇಶ್ ಪ್ರಸಾದ್ ಅಂತ ಹೋಟೆಲ್ ಇತ್ತು. ಇವ್ರ ಅಪ್ಪ ಅಮ್ಮ ನಡ್ಸ್ಕೊಂಡು ಹೋಗ್ತೇವೆ, ಸುಧೀಂದ್ರ ಹೆಬ್ಬಾರ್ ಅಂತ ಇದ್ರದ್ದು ಮಾಲೀಕರು. ನಮ್ಮ ರಿಪ್ಪನ್ಪೇಟೆಗೆ ಒಂದು ಹೆಮ್ಮೆ ಸರ್, ಹೆಬ್ಬಾರ್ ಪಿಕಲ್ಸ್ ಎಲ್ಲ ಕಡೆನೂ ಇದು ಸಪ್ಲೈ ಇದೆ ಸರ್. PUC ಆದ ತಕ್ಷಣ ನನ್ನ ತಂದೆ ಎಕ್ಸ್ಪೈರ್ಡ್ ಆದರು. ಆವಾಗ ಮತ್ತೆ ಅನಿವಾರ್ಯ ಬಿಸ್ನೆಸ್ ಮಾಡಲೇಬೇಕಾಯ್ತಲ್ಲ. ತಂದೆ ಒಂದು ಕಲಿಸ್ಕೊಟ್ಟಿದ್ದಂದು ದಂಧೆ ಇತ್ತು ನಮಗೆ ಹೋಟೆಲಿಂದ, ಅದು ಮಾಡ್ಕೊತ ಬಂದೆ. ಆಮೇಲೆ ತಾಯಿಯವರು ಉಪ್ಪಿನಕಾಯಿ ಸ್ವಲ್ಪ ಹೇಳ್ಕೊಟ್ಟಿದ್ರು ನನಗೆ. ಆಮೇಲೆ ಮ್ಯಾರೇಜ್ ಆಯಿತು, ಸ್ವಲ್ಪ ಮನೆಯವರು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿದರು, ಹಾಗಾಗಿ ಸ್ವಲ್ಪ ಬೆಳೀತು ಅನಿಸ್ತೆ. ಈಗ ಉಪ್ಪಿನಕಾಯ್ದು ಎಷ್ಟು ವರ್ಷ ಆಯಿತು? ಇದು 2018ರಿಂದ ಸ್ಟಾರ್ಟ್ ಆಗಿರೋದು ನಮ್ಮದು. ಈಗ ಎಷ್ಟು ಪ್ರೊಡಕ್ಷನ್ ಇದೆ? ಏನಾಗುತ್ತೆ ನಮ್ಗೆ ಡೈಲಿ ನಮ್ಮ ಹೊರಗಡೆಗೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೆ ಒಂದು 5 ಕ್ವಿಂಟಲಿಂದ 6 ಕ್ವಿಂಟಲ್ ಪ್ರೊಡಕ್ಷನ್ ಕೊಡಲೇಬೇಕು. ಅಷ್ಟು ಸ್ಟಾರ್ಟಿಂಗಲ್ಲಿ ಹಾಕಂತ ಈಗ ಹೆಚ್ಚು ಕಮ್ಮಿ 1.5 ಕೋಟಿ ಬಂಡವಾಳ ಬೇಕು ಒಂದು ವರ್ಷಕ್ಕೆ. ಉಪ್ಪಿನಕಾಯಿ ಮಾಡೋದು ನಾನು ಮತ್ತು ನಮ್ಮ ಮನೇಲಿ ಇಬ್ಬರೇ, ಬೇರೆ ಯಾರೂ ಮಾಡಲ್ಲ. ಇದನ್ನು ರೆಡಿ ಮಾಡೋದು, ಪಿಕಲ್ಸನ್ನು ಎಲ್ಲ ರೆಡಿ ಮಾಡೋದು ನಾವು ನನ್ನ ಮನೆಯವ್ರು ಇಬ್ಬರೇ. ಮತ್ತು ಎಲ್ಲೆಲ್ಲಿ ಹೋಗುತ್ತೆ ಸರ್? ಸರ್ ಬೆಂಗಳೂರು ಜಾಸ್ತಿ, ಎಷ್ಟು ಹೋಗ್ತಿರೋದು ಬೆಂಗಳೂರು. ಆಮೇಲೆ ಸೌತ್ ಕೇಂದ್ರ ಉಡುಪಿ ಮತ್ತು ದಕ್ಷಿಣ ಕನ್ನಡ. ಓಕೆ. ಆಮೇಲೆ ಚಿಕ್ಕಮಂಗ್ಳೂರು ಕಡೆ ಹೋಗೋದು ಸ್ವಲ್ಪ. ಆಮೇಲೆ ನಾರ್ತ್ ಕೇಂದ್ರ, ಶಿವಮೊಗ್ಗ ಡಿಸ್ಟಿಕ್, ಇಷ್ಟೇ ಕಡೆ. ಮತ್ತು ಎಲ್ಲ ಕಡೆ ಕೊರಿಯರ್ ಸರ್ವಿಸ್ ಇದೆ. ಒಂದಿಷ್ಟು ಜನ ಕೆಲಸ ಕೊಡ್ಬೇಕಂತ ಹಂಬಲ ಇತ್ತು, ಅದು ನನಗೊಂದು ಕನಸಿತ್ತು, ಅದು ನಡೆದಿದೆ.